ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ಇದೇ 9ನೇ ತಾರೀಕು ಸೆಪ್ಟೆಂಬರ್ 9th. ಸೊ 99 ಪೋರ್ಟಲ್ ಓಪನ್ ಆಗ್ತಾ ಇದೆ. ಸೊ ಆನ್ಸೆಸ್ಟರ್ಸ್ ಎನರ್ಜಿ ಇರುತ್ತೆ. ಸೊ ಇಲ್ಲಿ ಒಂದಷ್ಟು ವಿಷಯಗಳನ್ನು ಮ್ಯಾನಿಫೆಸ್ಟ್ ಮಾಡೋದು ಪ್ಲಸ್ ಲೆಟ್ ಗೋ ಮಾಡೋದ್ರ ಬಗ್ಗೆ ಒಂದು ಗೈಡೆಡ್ ಮೆಡಿಟೇಷನ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಬಹುದು. ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಜಾಯಿನ್ ಆಗಬಹುದು. ಅದರ ಡೀಟೇಲ್ಸ್ನ ನಾನು ಇನ್ಸ್ಟಾದಲ್ಲೂ ಪೋಸ್ಟ್ ಮಾಡ್ತೀನಿ. ಸೊ ನಿಮಗೆ ತಿಳಿಸ್ತೀನಿ ಟೈಮಿಂಗ್ ಏನು, ಹೇಗೆ ಜಾಯಿನ್ ಆಗೋದು ಅಂಥದ್ದೆಲ್ಲ. ಬಟ್ ಇಂಟ್ರೆಸ್ಟ್ ಇರೋರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. 1 hour ಗೈಡೆಡ್ ಮೆಡಿಟೇಷನ್ ಇರುತ್ತೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ 99 ಪೋರ್ಟಲ್, ಲಯನ್ ಪೋರ್ಟಲ್ ಅಂದರೆ 88 ಪೋರ್ಟಲ್ ಆದಮೇಲೆ ನಮಗೆ ಆನ್ಸೆಸ್ಟರ್ಸ್ ಎನರ್ಜಿ ಅಂದರೆ ಇಷ್ಟು ತಿಂಗಳು ನೀವು ನಿಮ್ಮ ಎನರ್ಜಿನ ಯೂಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡಿರ್ತೀರ. ನಾನು ಹೇಳ್ದಂಗೆ ತುಂಬ ಸತಿ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಆನ್ಸೆಸ್ಟರ್ಸ್ ಎನರ್ಜಿನ ಯೂಸ್ ಮಾಡಿ 99 ಪೋರ್ಟಲಲ್ಲಿ ಹೇಗೆ ಮ್ಯಾನಿಫೆಸ್ಟ್ ಮಾಡೋದ್ರ ಬಗ್ಗೆನೂ ನಾನು ಅದರಲ್ಲಿ ಹೇಳ್ಕೊಡ್ತೀನಿ. ಸೊ ಇವತ್ತಿನ ಟಾಪಿಕ್, ನಿಮ್ಮ ಪರ್ಸನ್ ಈಗ ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ, ವಾಟ್ ಹಿ ಆರ್ ಶಿ ಈಸ್ ಗೋಯಿಂಗ್ ಟು ಟೆಲ್ ಯು, ಅಥವಾ ಅವ್ರ ಕಡೆಯಿಂದ ಬರ್ತಾ ಇರುವಂಥ ಚಾನಲ್ಡ್ ಮೆಸೇಜ್ ಅಂತಲೂ ಅನ್ಬಹುದು. ಇದರಲ್ಲಿ ನಾನು ಬರೆದಿಟ್ಟಿದ್ದೀನಿ, ಇದನ್ನು ನಾನು ಶೇರ್ ಮಾಡ್ತೀನಿ. ಲೆಟ್ ಸ್ಟಾರ್ಟ್. ಈಗ ನಿಮ್ಮ ಪರ್ಸನ್ನ ನೀವು ನೆನಪಿಸ್ಕೋತಾ ಇರಿ. ಅವರ ಫೋಟೋನಾದರೂ ನೋಡಿ, ಅವರ ಹೆಸರನ್ನಾದರೂ ನಿಮ್ಮ ಮನಸ್ಸಲ್ಲಿ 3 times ಹೇಳ್ಕೊಳ್ಳಿ. Nine of Pentacles, Page of Swords, the Sun, Ten of Cups, King of Wands, and Wheel of Fortune. ಸೊ ನಿಮ್ಮ ಪರ್ಸನ್ಗೆ ನಿಮ್ಮ ಬಗ್ಗೆ ಸಾಕಷ್ಟು ಕೇರಿಂಗ್, ಲವಿಂಗ್ ಕನೆಕ್ಷನ್ ಇದೆ. ಎಷ್ಟು ಸತಿ ಅವ್ರು ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ, ನೀನಿಲ್ಲ ಅಂದರೆ ನಾನು ಬದುಕೋದೇ ಇಲ್ಲ. ಮೇ ಬಿ ನಾನು ನಿನ್ನ ಹತ್ರ ಮಾತಾಡ್ದಲ್ಲೇ ಇರಬಹುದು, ಮಾತು ಬಿಡಬಹುದು, ಮುನಿಸ್ಕೋಬಹುದು, ಹಠ ಮಾಡಬಹುದು. ಆದರೆ ನಿನ್ನ ಬಿಟ್ಟು ಇರಬೇಕು ಅಂದರೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ದಿಸ್ ಇಸ್ ಅ ರೆಡ್ ಫ್ಲ್ಯಾಗ್ ನನಗೆ. ಒಂದು ರೀತಿ ನಾನು ಯಾವಾಗ ನಿನ್ನ ಜೊತೆಗಿರ್ತೀನಿ ತುಂಬ ಖುಷಿಯಾಗಿರ್ತೀನಿ. ಸೊ ಒಂದು ಬೇಬಿ ರೀತಿ ನಾನು ಫೀಲ್ ಮಾಡ್ತೀನಿ. ಒಂದು ಪ್ರೊಟೆಕ್ಷನ್ ಎನರ್ಜಿ ಅಂದರೆ ನಿಮ್ಮ ಔರಾದಲ್ಲಿ ಆ ಒಂದು ಎನರ್ಜಿ ಇದೆ. ಒಂದು ರೀತಿ ನೀವು ಅವರಿಗೆ ಖುಷಿನ ಕೊಡುವಂಥದ್ದು, ಅವ್ರನ್ನ ಪ್ರೊಟೆಕ್ಟೆಡ್ ಆಗಿ ಇಡುವಂಥದ್ದು. ಮತ್ತು ಒಂದು ಸತಿ ಅವ್ರ ಕೋಪ ಬಂದಾಗ, ಅವ್ರ ಸಿಟ್ಟು ಬಂದಾಗ ನೀವೇ ಎಷ್ಟೋ ಸತಿ ಸುಮ್ಮನಾಗಿರುವಂಥದ್ದು ಇದೆ. ನಿಮ್ಮ ಕಡೆಯಿಂದ ಬರುವಂತಹ ಪ್ರೀತಿಯ ಮಾತುಗಳು ಕೇಳೋದಕ್ಕೆ ಅವ್ರು ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತಾರೆ. ಈ ಪ್ರೀತಿಯಲ್ಲಿ ಸಾಕಷ್ಟು ಬಿರುಕು ಅಥವಾ ಥರ್ಡ್ ಪಾರ್ಟಿ ಈ ಥರ ಬಂದ್ರೂ ನಿಮ್ಮ ಪ್ರೀತಿಗೆ ಯಾವುದೇ ರೀತಿ ಎಫೆಕ್ಟ್ ಆಗದೆ ಇರೋ ರೀತಿಯಲ್ಲಿ ನಿಮ್ಮ ಪ್ರೀತಿ ಇದೆ. ತುಂಬ ಸತಿ ಅವರು ನಿಮ್ಮ ಹತ್ರ ವಿಷಯಗಳನ್ನು ಮುಚ್ಚಿಟ್ಟಿರಬಹುದು. ಬಿಕಾಸ್ ಅವರು ಈ ವಿಷಯ ನಿಮಗೆ ಗೊತ್ತಾದರೆ ನಿಮಗೆ ತುಂಬ ಹರ್ಟ್ ಆಗುತ್ತೆ, ತುಂಬ ಬೇಜಾರಾಗತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಂದ ಅಥವಾ ಅನ್ನೋ ಒಂದು ಸ್ಥಿತಿಯಿಂದ ಅವರು ಅದನ್ನು ಹೈಡ್ ಮಾಡಿ ಇಟ್ಟಿರುವಂಥದ್ದು. ಪ್ರತಿ ಸತಿ ಅವರು ಈ ಪ್ರೀತಿನ ಒಂದು ಬಿಗ್ ಆಪರ್ಚುನಿಟಿ ಅಥವಾ ಒಂದು ರೀತಿಯ ಹೊಸ ಬೆಳಕು ಅನ್ನೋ ರೀತಿಯಲ್ಲಿ ಆ ವ್ಯಕ್ತಿ ನಿಮ್ಮ ಪ್ರೀತಿನ ಯಾವಾಗಲೂ ರೆಸ್ಪೆಕ್ಟ್ ಮಾಡುವಂಥದ್ದು, ಪ್ರೊಟೆಕ್ಟ್ ಮಾಡುವಂಥದ್ದು, ಒಂದು ರೀತಿ ನೀವು ಅವರಿಗೆ ಫ್ಯಾಮಿಲಿ ಅನ್ನೋ ರೀತಿಯಲ್ಲಿ ಅವರು ಫೀಲ್ ಮಾಡುವಂಥದ್ದು ಇದೆ. ಸೊ ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥ ಚಾನಲ್ಡ್ ಮೆಸೇಜ್ ಇದು. ನೀವೇನಾದರೂ ನಿಮ್ಮ ಪರ್ಸನ್ ಕಡೆಯಿಂದ ಕಾಲ್ ಅಥವಾ ಮೆಸೇಜ್ಗೆ ವೆಯ್ಟ್ ಮಾಡ್ತಾ ಇದ್ದರೆ, ಇಲ್ಲಿ ಕೆಲವೊಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದರೆ ಅಥವಾ ತುಂಬ ದಿನ ಆಯಿತು ಮಾತಾಡಿ ಅವ್ರ ಕಡೆಯಿಂದ ಕಾಲ್ ಅಥವಾ ಮೆಸೇಜ್ಗೆ ವೆಯ್ಟ್ ಮಾಡ್ತಿದ್ದೀರಾ ಅಂದರೆ ದಿಸ್ ಈಸ್ ದ ಮೆಸೇಜ್. ಅವರ ಕಡೆಯಿಂದ ಕಾಲ್ ಅಥವಾ ಮೆಸೇಜ್ ಬರುತ್ತೆ. 9:30 PM, 6:20 AM, 7:15 PM, 2:49 PM. ಓಕೆ,
ನಾನಿಲ್ಲಿ ಹೇಳಿದೆ, ನಿಮ್ಮನ್ನು ಬಿಟ್ಟು ಅವರಿಗೆ ಇರೋದು ತುಂಬ ಕಷ್ಟ. ಸೊ ಕಾಂಟ್ ಬಿ ವಿತೌಟ್ ಯು. ನೀನು ಇಲ್ದಲೇ ನನ್ನ ಕೈಲಿ ಒಬ್ಬೊಂಟಿಯಾಗಿರೋದು ತುಂಬ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಎವ್ರಿಥಿಂಗ್ ವಿಲ್ ಬಿ ಫೈನ್, ವೇಟ್. ಮೇ ಬಿ ಈಗ ಥಿಂಗ್ಸ್ ಆರ್ ಮುಂಚೆ ಥರ ನಿಮ್ಮಿಬ್ಬರ ಮಧ್ಯ ಥಿಂಗ್ಸ್ ಇಲ್ಲ, ನಿಮ್ಮಿಬ್ಬರ ಮಧ್ಯ ಮುಂಚೆ ಥರ ಒಂದು ಕನೆಕ್ಷನ್, ಬಾಂಡಿಂಗ್ ಇಲ್ಲ. ನಿಮ್ಗೆ ಅನ್ನಿಸ್ತಾ ಇದೆ ಪದೇ ಪದೇ ನಾವು ಜಗಳ ಮಾಡ್ಕೋತಾ ಇದ್ದೀವ, ಪದೇ ಪದೇ ನಾವು ದೂರ ಆಗ್ತಾ ಇದ್ದೀವ, ಅಥವಾ ನಮ್ಮ ಬಗ್ಗೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಿದೆಯಾ, ನಾವು ಇದನ್ನು ಬಿಟ್ಬಿಡ್ಬೇಕಾ, ಈ ಥರ ಅನ್ನಿಸ್ತಾ ಇರ್ಬೋದು ನಿಮಗೆ. ಆದರೆ ನಿಮ್ಮ ವ್ಯಕ್ತಿ, ನಿಮ್ಮ ಪರ್ಸನ್ ನಿಮ್ಗೆ ಹೇಳ್ತಾ ಇರೋವಂಥದ್ದು ಎಲ್ಲ ಸರಿ ಹೋಗುತ್ತೆ, ಪ್ಲೀಸ್ ವೆಯ್ಟ್ ಮಾಡು ಅನ್ನೋಂಥ ಮೆಸೇಜ್ ಇದೆ. ಐ ಮೇಡ್ ಇಟ್ ಟೂ ಕಾಂಪ್ಲಿಕೇಟೆಡ್, ಐ ಶುಡ್ ಗಿವ್ ಯು ಟೈಮ್. ಕೆಲವೊಂದು ಸತಿ ಅವರು ಓವರ್ ರಿಯಾಕ್ಟ್ ಮಾಡಿರಬಹುದು, ಅಥವಾ ಕೆಲವೊಂದು ಸತಿ ಅವರು ನಿಮ್ಮ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಬಹುದು. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ, ನಾನು ಸುಮ್ಮನೆ ಇದನ್ನು ಕಾಂಪ್ಲಿಕೇಶನ್ಸ್ನ ಜಾಸ್ತಿ ಮಾಡಿಕೊಂಡೆ, ಅಂದರೆ ಚಿಕ್ಕ ಜಗಳನ ದೊಡ್ಡದು ಮಾಡಿಕೊಂಡೆ, ಅಥವಾ ಚಿಕ್ಕದಾಗಿ ಸಾಲ್ವ್ ಆಗೋದನ್ನು ನಾನು ವಾದ ಮಾಡಿ ದೊಡ್ಡ ಜಗಳ ಮಾಡಿಕೊಂಡೆ. ಸೊ ಪ್ಲೀಸ್ ಗಿವ್ ಮಿ ಟೈಮ್, ಇದನ್ನೆಲ್ಲ ಸುಧಾರಿಸ್ಕೊಳ್ಳೋಕ್ಕೆ ಅಂತ ಹೇಳ್ತಿದ್ದಾರೆ. ಔಟ್ ಆಫ್ ದ ಬ್ಲೂ ಅಂದರೆ ನೀವು ಗೆಸ್ಸೇ ಮಾಡಿರೋದಿಲ್ಲ. ಓಕೆ, ಆ ಥರದ ಒಂದು ಚೇಂಜಸ್ ನಿಮ್ಮ ಪ್ರೀತಿಯಲ್ಲಿ ಬರುವಂಥದ್ದು, ಒಂದು ಸರ್ಪ್ರೈಸ್ ಅನ್ಬಹುದು, ಒಂದು ಖುಷಿ ಸಂದರ್ಭ ಅನ್ಬಹುದು. ಇದಕ್ಕೆ ಮುಂಚೆ ನಿಮಗೆ ಈ ಏಂಜಲಿಕ್ ನಂಬರ್ ಕಾಣಿಸುತ್ತೆ, 222 ಕಾಣಿಸ್ಬಹುದು, 777 ಕಾಣಿಸ್ಬಹುದು. ಇದು ಒಂದು ಸಿಂಕ್ರೋನೋಸಿಟೀಸ್, ಅಂದರೆ ಹೌದು ನಿಮ್ಮ ಪ್ರೀತಿಯಲ್ಲಿ ಬದಲಾವಣೆ ಬರ್ತಾ ಇದೆ ಅನ್ನೋದಕ್ಕೆ. ಡೋಂಟ್ ಟಾಕ್ ಅಬೌಟ್ ಫೈಟ್. ಯಾವಾಗಾದರೂ ಅವ್ರು ಕಾಲ್ ಮಾಡಿದ್ರೆ, ಮೆಸೇಜ್ ಮಾಡಿದ್ರೆ, ನೀವು ಮತ್ತೆ ಮತ್ತೆ ಆ ಒಂದು ಹಳೆಯ ಜಗಳನ ತೆಗಿಬೇಡಿ, ಮತ್ತೆ ಅವರನ್ನು ಟ್ರಿಗರ್ ಮಾಡಬೇಡಿ ಅನ್ನೋ ಮೆಸೇಜ್ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದರೆ ನೀವು ಮತ್ತೆ ಹಳೆ ವಿಷಯನ ತೆಗೆದಾಗ, ಹಳೆ ಮಾತಿನಿಂದ ಮತ್ತೆ ನಿಮ್ಮಿಬ್ಬರ ಮಧ್ಯ ಅದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗಿ ತುಂಬ ದಿನಗಳು ಹೋಗುತ್ತೆ. ವಿಸಾ, ಟ್ರಾವೆಲಿಂಗ್, ಗ್ರೋತ್. ಓಕೆ, ಮೇ ಬಿ ಹೈಯರ್ ಸ್ಟಡೀಸ್ಗೆ ಅಂತ ನೀವು ಅಥವಾ ಅವರು ಅಬ್ರಾಡ್ ಟ್ರಾವೆಲ್ ಮಾಡುವಂಥದ್ದು, ಅಥವಾ ನೀವಿಬ್ಬರು ಅಬ್ರಾಡಲ್ಲೇ ಇದ್ದವರು ನೋಡ್ತಾ ಇರ್ಬೋದು ಇದನ್ನು, ಅಥವಾ ನಿಮ್ಮ ನೆಕ್ಸ್ಟ್ ಟ್ರಾವೆಲಿಂಗ್ ಡೆಸ್ಟಿನೇಷನ್ ಈ ಒಂದು ಕಂಟ್ರಿ ಅಥವಾ ಇಲ್ಲಿಗೆ ಹೋಗಬೇಕು ಅನ್ನೋಂಥ ನಿಮ್ಮ ಆಸೆ ಇರಬಹುದು. ವಿಷನ್ ಬೋರ್ಡ್ನ ನೀವು ಕ್ರಿಯೇಟ್ ಮಾಡಿರಬಹುದು. ಅಥವಾ ಗ್ರೋತ್. ಈ ಗ್ರೋತ್ ಹೆಂಗಿರುತ್ತೆ ಅಂತಂದರೆ, ಎಕ್ಸಾಂಪಲ್ ಇದು, ನಿಮ್ಮ ಪ್ರೀತಿಯಲ್ಲಿ ನೀವಿಬ್ಬರು ಈ ಒಂದು ಈ ಟ್ರಾವೆಲಿಂಗ್ ಇದೆಲ್ಲ ಬರೀ ಈ ವಿಮಾನದಲ್ಲಿ ಟ್ರಾವೆಲ್ ಮಾಡೋದು, ಟ್ರೈನಲ್ಲಿ ಟ್ರಾವೆಲ್ ಮಾಡೋದು, ಬಸ್ಸಲ್ಲಿ ಟ್ರಾವೆಲ್ ಮಾಡೋದು, ಬೈಕಲ್ಲಿ, ಅದೊಂದೇ ಅಲ್ಲ. ಈ ಜೀವನದಲ್ಲಿ ನಿಮ್ಮಿಬ್ಬರ ಒಂದು ಟ್ರಾವೆಲಿಂಗ್ ಏನಿದೆಯಲ್ಲ, ತುಂಬ ವರ್ಷಗಳಿಂದ ಬಂದಿರೋಂಥ ಈ ಒಂದು ಜರ್ನಿ, ಟುಗೆದರ್ನೆಸ್, ಜೊತೆಯಾಗಿರುವಂಥದ್ದು, ನಿಮ್ಮ ಜೊತೆಯಿಂದ ಗ್ರೋತ್ ಆಗುವಂಥದ್ದು. ಗ್ರೋತ್ ಹೆಂಗೆ? ಫ್ಯಾಮಿಲಿ. ಇಲ್ಲಿ ನೋಡ್ಬೋದು ಇಬ್ಬರ ಮಧ್ಯೆ ಒಂದು ಬೇಬಿ ಇದೆ. ನಿಮ್ಮ ಫ್ಯಾಮಿಲಿ ಗ್ರೋತ್ ಆಗುವಂಥದ್ದು, ನಿಮ್ಮ ಬಿಸ್ನೆಸ್ ಗ್ರೋತ್ ಆಗುವಂಥದ್ದು, ನಿಮ್ಮ ಪ್ರೀತಿ ಫ್ರೂಷನ್ ಆಗುವಂಥದ್ದು, ನೀವು ಲವ್ ಮಾಡ್ತಾ ಇದ್ರೆ ಮದುವೆ ಫಿಕ್ಸ್ ಆಗುವಂಥದ್ದು, ಆಲ್ರೆಡಿ ನೀವು ಮದುವೆ ಆಗಿದ್ರೆ ಮಗು ಆಗುವಂಥದ್ದು. ಈ ರೀತಿಯ ಗ್ರೋತ್ನ ನಿಮ್ಮ ಪರ್ಸನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಡೆಯಿಂದ. ಪ್ಲೀಸ್ ಟಾಕ್ ಟು ಮೀ ಫೀಲಿಂಗ್ ಅಲೋನ್. ಹೌದು, ಅವರಿಗೆ ತುಂಬ ಅಲೋನ್ ಫೀಲ್ ಆಗ್ತಿದೆ. ಮೇ ಬಿ ಅವ್ರ ಮಾತಿಗೆ ಹೇಳಿರ್ಬೋದು ನಾನು ತುಂಬ ಬ್ಯುಸಿ ಇದ್ದೀನಿ ಅಂತ, ಬಟ್ ಸ್ಟಿಲ್ ಹಿ ಆರ್ ಶಿ ಈಸ್ ಫೀಲಿಂಗ್ ಅಲೋನ್. ಮೇ ಬಿ ನೀವು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಸುಮ್ಮನೆ ಇರಬಹುದು, ಅಥವಾ ಅವರೇ ಕಾಲ್ ಮಾಡಲಿ ಅಂತಲೂ ಇರಬಹುದು. ಬಟ್ ಈ ಸಂದರ್ಭದಲ್ಲಿ, ಈ ಸಮಯದಲ್ಲಿ ಆ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ, ತುಂಬ ಅಲೋನ್ ಫೀಲ್ ಆಗ್ತಿದೆ. ಪ್ಲೀಸ್ ಕಾಲ್ ಮೀ ಅನ್ನುವಂಥದ್ದು, ಅಥವಾ ನನ್ನ ಹತ್ರ ಮಾತಾಡು ಅಂತ ಅವರು ಮೆಸೇಜ್ ಮಾಡಿರುವಂಥದ್ದು. ಆಲ್ ದ ರೈಟ್ ಟು ಬಿ ಅಪ್ಸೆಟ್. ಸೊ ಅಪ್ಸೆಟ್ ಆಗೋದಕ್ಕೆ ಅಥವಾ ಬೇಜಾರು ಮಾಡ್ಕೊಳ್ಳೋದಕ್ಕೆ 1000 ಕಾರಣ ಇರಬಹುದು, ಬಟ್ ಇದನ್ನು ಸರಿ ಮಾಡ್ಕೋಬಹುದು. ನಾವು ಎಲ್ಲದನ್ನು ಬೇಗ ಸರಿ ಮಾಡ್ಕೊಳ್ಳೋಣ ಅನ್ನುವಂಥ ಮೆಸೇಜ್ ಸಹ ಅವರು ಕೊಡ್ತಾ ಇದ್ದಾರೆ ನಿಮಗಿಲ್ಲಿ. ಸೊ ಇದು ಚಾನಲ್ಡ್ ಮೆಸೇಜ್ ಆಗಿತ್ತು. ಸೊ ಈ ಒಂದು ಮೆಸೇಜ್ ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥದ್ದಾಗಿತ್ತು. ಈ ಒಂದು ಮೆಸೇಜಲ್ಲಿ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಸಿಕ್ಕಿದ್ರೆ, ಹೆಲ್ಪ್ಫುಲ್ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಮತ್ತು 99 ಪೋರ್ಟಲ್ನ ಸಂಪೂರ್ಣ ಒಂದು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನೂ ನೀವು ನನ್ನ ಚಾನಲ್ನ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಆ್ಯಂಡ್ ಇನ್ಸ್ಟಾದಲ್ಲೂ ಅಷ್ಟೇ ನಾನು ಶಾರ್ಟ್ ವೀಡಿಯೋಸ್ನ ಪೋಸ್ಟ್ ಮಾಡಿರ್ತೀನಿ. ಮಂತ್ರಾಸ್ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು, ಡೈಲಿ ರೀಡಿಂಗ್ಸ್ ಆಗಿರ್ಬೋದು, ಇನ್ಸ್ಟಾದಲ್ಲೂ ನಾನು ಪೋಸ್ಟ್ ಮಾಡಿರ್ತೀನಿ. ಇನ್ನೂ ಇನ್ಸ್ಟಾಗ್ರಾಮಲ್ಲಿ ನೀವು ನಾನು ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.